ಕಟಬಗಿ ಏತ್ ನೀರಾವರಿ ನೀರಿಗಾಗಿ 29 ದಿನಕ್ಕೆ ಕಾಲಿಟ್ಟ ಹೋರಾಟ. ಚಿಕ್ಕೋಡಿ ಕೊಟಬಾಗಿ ಏತ್ ನೀರಾವರಿ ನೀರಿಗಾಗಿ 29ನೇ ದಿನಕ್ಕೆ ಕಾಲಿಟ್ಟ ರೈತರ ಅಹೋರಾತ್ರಿ ಧರಣಿ ಸತ್ಯಾಗ್ರಹ. 18ಕ್ಕೂ ಹೆಚ್ಚು ಹಳ್ಳಿಗಳ 21,000 ಹೆಕ್ಟೇರ್ ಜಮೀನಿಗೆ ನೀರಿಲ್ಲ. ಜನ ಜಾನುವಾರುಗಳ ಸಮೇತ ಧರಣಿ. ಅಧಿಕಾರಿಗಳು ಜನಪ್ರತಿನಿಧಿಗಳ ತಾರತಮ್ಯ ನೀತಿಗೆ ರೈತರ ಆಕ್ರೋಶ. ಲಿಖಿತ ಭರವಸೆಗೆ ರೈತರ ಪಟ್ಟು. ರೈತರ ಒಕ್ಕೂಟಗಳಿಗೆ, ಹಸಿರು ಸೇನೆಗೆ, ರೈತರಿಗೆ, ಭಾರತೀಯ ಕಿಸಾನ್ ಸಂಘಕ್ಕೆ ಏನೇ ಬರಲಿ, ಒಂದಿಷ್ಟ ಕಾರ್ಯನಿರ್ವಹಣೆಯಲ್ಲಿ ಎಡವಿದಾರೆ ಅಧಿಕಾರಿಗಳು. ಇವ್ರು ಸರಿಯಾಗಿ ಪಂಪ್ ರಿಪೇರಿ ಮಾಡ್ತಾ ಇಲ್ಲ, ಮೋಟ್ರುಗಳು ಸರಿಯಾಗಿ ಸೂಕ್ಷ್ಮತೆ ಇಡ್ತಾ ಇಲ್ಲ. ಇವರು ತಮ್ಮ ಮನೆಗಳ್ದಾಗ ಟಿ ವಿ ಅದಾವ್ರಲ್ಲ, ಅದಕ್ಕೆ ಸ್ಟೆಬಿಲೈಸರ್ ಹಚ್ತಾರಲ್ರಿ. ಯಾವುದಕ್ಕೆ ಹಚ್ಚಿರ್ತಾರೆ ಸ್ಟೆಬಿಲೈಸರ್? ಟಿ ವಿ ಇಲೆಕ್ಟ್ರಿಕ್ ಇಕ್ವಿಪ್ಮೆಂಟ್ಸ್ ಹಾಳಾಗಬಾರ್ದನ್ನು ಹಚ್ಚಿರ್ತಾರೆ. ಇಲ್ಲಿ ಪಂಪ್ ಸೆಟ್ಗೆ ಒಂದು ಸ್ಟೆಪ್ ಅಪ್ ಐತಿ, ಬ್ರೇಕರ್ ಸಿಸ್ಟಮ್ ಐತಿ. ಇದು ಎಚ್ ಟಿ ಲೈನ್ ಇದ್ರೂ ಇದಕ್ಕೆ ಬ್ರೇಕರ್ ಸಿಸ್ಟಮನ್ನು ಯಾರಿಗೆ ಕಡ ಕೊಟ್ಟಿದಾರೋ ಗೊತ್ತಿಲ್ಲ, ಅಥವಾ ಏನು ರಿಪೇರಿ ಐತಿ ಅನ್ನೋದು ಗೊತ್ತಿಲ್ಲ. ನನ್ನ ಅಂದಾಜಲ್ಲಿ ಇವ್ರು ಕಡನ ಕೊಟ್ಟಿದ್ದಾರೆ ಯಾರಿಗೋ ಹೊರತ, ಇಲ್ಲಿ ಅದನ್ನು ಬಿಚ್ಚಿ ಯಾರಿಗೋ ಕೊಟ್ಟಿದ್ದಾರೆ ಇವ್ರು. ಅಣ್ಣಲ್ಲಿ ನಮ್ಮ ಡೈರೆಕ್ಟ್ ಇಟ್ಟು ನಮ್ಮ ಪಂಪ್ ಸೆಟ್ಗಳು ಫ್ರೀಕ್ವೆಂಟಾಗಿ ಹಾಳಾಗತ್ತವ್ರು. ಸುಡಾಕ ಕಾರಣ ಅಂದ್ರೆ ಮೇನ್ ಇದೆಲ್ಲ ಪರಿಸ್ಥಿತಿ ಹಿಂಗಿದ್ದಾಗ ಈಗ ನಮ್ಮ ಪರಿಸ್ಥಿತಿ ಅಲ್ಲಿ ಕೆಳಗಿನ ಲಿಫ್ಟ್ದಾಗ ಒಂದೇ ಹಂತದಾಗ 5 ಮೋಟ್ರ್ ಇರಬೇಕಾಗಿತ್ತು, 4 ವರ್ಕಿಂಗು, 1 ಸ್ಟ್ಯಾಂಡ್ ಬೈ. ಅಲ್ಲಿ ಇವತ್ತಿನ ಪರಿಸ್ಥಿತಿ 3 ಮೋಟ್ರ್ ಅದಾವೆ. ಇನ್ನು 2ನೇ ಲಿಫ್ಟ್ದಾಗ 4 ಮೋಟ್ರ್ ಇರಬೇಕಾಗಿತ್ತು, 3+1. ಅದರ 3 ವರ್ಕಿಂಗು, 1 ಸ್ಟ್ಯಾಂಡ್ ಬೈ. ಅದರಲ್ಲಿ 2 ಅದಾವ್ರು, ಇಲ್ಲೂ 2 ಇಲ್ಲ. ಪರಿಸ್ಥಿತಿ ಈ ರೀತಿ ಮಾಡಿದ್ದಾರೆ. ಇದು ಮಾಡಿದ ನಂತರ ನಮ್ಮ ಕೊನೆ ಗ್ರಾಮಕ್ಕೆ ನೀರು ಬಾ ಅಂದರೆ ಹೆಂಗೆ ಬರುದಾ? ಇದಲ್ದ ಇಲ್ಲಿಗಲ್ ಆಗಿ ಇವ್ರ ಅಧಿಕಾರಿಗಳೇ ಯಾರ ಕಡೆಯಿಂದ ಹಣ ತೊಗೊಂಡು ಅವ್ರಿಗೆ ನೀವು ದುರುಪಯೋಗ ನೀವು ಅಂದ್ರೆ ಕಾಲುವೆಯನ್ನು ಹೊರತುಪಡಿಸಿ ಬೇರೆ ಮೂಲಗಳನ್ನ ಸೃಷ್ಟಿ ಮಾಡಿಕೊಟ್ಟಿದ್ದಾರೆ ಅನ್ನೋದು ನಮ್ಮ ರೈತರಿಗೆ ಕ್ವಶನ್ ಮಾರ್ಕ್ ಆಗಿತ್ತು. ಯಾಕಂದ್ರೆ ಇವ್ರ ಅಧಿಕಾರಿಗಳು ಏನೇ ಅವ್ರ ಕಡೆಯಿಂದ ಸಮಥಿಂಗ್ ತೊಗೊಂಡು ಅವ್ರಿಗೆ ಪೈಪ್ ಹಾಕೊಂಡು ಕೊಟ್ಟು ಅಥವಾ ಮೋಟ್ರ್ ಕುಣಿಸ್ಕೊರಿ, ನೀವು ನೀರು ಹಾಸ್ಕೊರಿ, ಈ ರೀತಿ ಏನಾರ ಅಧಿಕಾರಿಗಳನ್ನ ಹೇಳಿದಾರಣ್ಣ. ಮತ್ತು ಈಗ 2024 ನೀರಾವರಿ ತಿದ್ದುಪಡಿ ಆ್ಯಕ್ಟ್ ಐತಿ, ಅದೊಂದು ಮಂಡನೆ ಆಯಿತು. ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಿದ್ದರು, ಆವಾಗ ಉಪಮುಖ್ಯಮಂತ್ರಿ ಇದ್ದರು, ನೀರಾವರಿ ಸಚಿವರಿದ್ದರು. ಆ ಟೈಮ್ದಾಗ ಒಂದು ವಿಧೇಯಕ ಬಿಲ್ ಪಾಸ್ ಮಾಡ್ಯಾರ. ಆ ಬಿಲ್ ಇದು ಬರೀ ಕಾಗದಾಗೋ ಅಥವಾ ಅದನ್ನು ಕಾರ್ಯರೂಪಕ್ಕೆ ತರಕ್ಕೆ ಸರ್ಕಾರ ಬಿಲ್ ಮಾಡಿತ್ತು. ಇವರು ಅಧಿಕಾರಿಗಳು ಯಾಕೆ ಅದನ್ನು ನಿರ್ಲಕ್ಷ್ಯ ಮಾಡ್ತಾರೋ? ಮತ್ತು ನಾವು ಈಗ ಹೋರಾಟ ಕೂತ ನಂತರ ಈಗ ಇಲ್ಲಿ ಸಾಯಪೇನ್ಗಳು ಕೆಲವೊಂದು ಏನು ಇಲ್ಲಿಗಲ್ ನೀರಾವರಿ ಮೂಲಗಳಿದ್ದು ಅವನೊಂದು 30-40% ತೆರವು ಮಾಡಿದ್ದಾರೆ. ಇನ್ನು ಉಳಿದು ತೆರವು ಮಾಡೋಕ್ಕೆ ಇವ್ರಿಗೆ ಅಂಜಿಕೆ ಯಾಕ? ನಂತರ ಕನ್ಸರ್ನ್ ಸಿಬ್ಬಂದಿ ಯಾರಂದ್ರೆ ರೆವಿನ್ಯೂದವರು, ಲಾ ಆ್ಯಂಡ್ ಆರ್ಡರ್ ಮ್ಯಾನೇಜ್ ಮಾಡೋರು, ಹುಕ್ಕೇರಿ ತಹಶೀಲ್ದಾರ್ ಆಗಿರ್ಬೋದು, ಬೆಳಗಾವಿ ಎ ಸಿ ಅವರಾಗಿರ್ಬೋದು, ಅವರಿಬ್ಬರು ಕಾಲುವೆ ಮ್ಯಾಗ 144 ಹಾಕಿ ಕೊಡ್ತೀವಿ, ನೀವು ಇದ್ರ ಕಾಮಗಾರಿನ ಮುಂದುವರಿಸ್ರಿ, ಅವ್ನು ತೆರವು ಮಾಡಿರಿ, ಕೊನೆ ಗ್ರಾಮ ತನಕ ನೀರು ಹರಿಲಿ ಅನ್ನೋ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಅವರು ವಿಚಾರಣೆಯನ್ನು ನೀರಾವರಿ ಅಧಿಕಾರಿಗಳಿಗೆ ಹೇಳಿದಾಗ ಅವರು ಅದನ್ನು ಕ್ರಮ ಮಾಡ್ತಾಯಿಲ್ಲ. ಅಂದರೆ ಅದನ್ನ ಏನು ಅಧಿಕಾರಿಗಳು ಅವ್ರ ಕಡೆಯಿಂದ ಅದನ್ನ ಯಾಕೆ ಕ್ರಮ ಮಾಡ್ತಾ ಇಲ್ಲ ಅಂದ್ರೆ ಅವ್ರ ಕಡೆಯಿಂದ ಏನಾರು ಇವ್ರು ತೊಗೊಂಡಾರಣ ಅನ್ನೋ ಒಂದು ಭಾವನೆ ಬರಾಯ್ತು ರೈತರಲ್ಲಿ. ಮತ್ತು ಈ ರೀತಿ ತೆರವು ಮಾಡಲ್ದ ಒಬ್ಬರ ಕನ್ಸರ್ನ್ಡ್ ಲಾ ಆ್ಯಂಡ್ ಆರ್ಡರ್ ಮ್ಯಾನೇಜ್ ಮಾಡೋರನ್ನ ಇವರು ಅಧಿಕಾರಿಗಳು, ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಹೇಳಿದಾಗ ಇವ್ರ ಕ್ರಮ ಆಗತ್ತಾ ಇಲ್ಲ. ಅದಕ್ಕೆ ನಾವು ಡಿ ಸಿ ಅವರು ಯಾಕೆ ಆಗ್ರಹ ಮಾಡತ್ತೇವೆ ಅನ್ನೋಕೆ ಇದು ಒಂದು ಮೇನ್ ಕಾರಣ. ಯಾಕಂದರೆ ಎ ಸಿ ಅವರು, ತಹಶೀಲ್ದಾರ್ ಅವರು ಹೇಳಿದ ನಂತರ ನೀರಾವರಿ ಅಧಿಕಾರಿಗಳ ಸ್ಪಂದನೆ ಇಲ್ಲದ ನಂತರ ಅವ್ರ ಮೇಲಾಧಿಕಾರಿಗಳನ್ನ ಇದನ್ನು ಕ್ರಮ ಅವ್ರೇನಾರು ಆ್ಯಕ್ಷನ್ ಮಾಡಬೇಕಲ್ಲ. ಅಥವಾ ಈಗಾಗಲೇ ಕನ್ಸರ್ನ್ ತಹಶೀಲ್ದಾರ್ ಹೊತ್ತು ಅಥವಾ ಎ ಸಿ ಅವರು ಯಾವುದೋ ಒಂದು ಡೈರೆಕ್ಷನ್ ಮಾಡಿದಾರಣ್ಣ, ಅಧಿಕೃತವಾಗಿ ಕಾನೂನು ರೀತಿಯಾಗಿ ಏನಾರೇ ಆರ್ಡ್ರ್ ಮಾಡಿದಾರಣ್ಣ ಅವ್ರ ಅಧಿಕಾರಿಗಳಿಗೆ, ನೀವು ತೆರವು ಮಾಡಿರಿ ಅಂತೇಳಿ. ಇವ್ರು ಅಧಿಕೃತವಾಗಿ ಮಾಡಿರಂದ್ರೆ ಈ ಅಧಿಕಾರಿಗಳಿಗೆ ಯಾಕೆ ತೆರವು ಮಾಡ್ತಾಯಿಲ್ಲ? ಇವ್ರ ಮ್ಯಾಗ ಒಂದು ವೇಳೆ ಇವ್ರು ತೆರವು ಮಾಡ್ತಾಯಿಲ್ಲ ಮತ್ತು ಅವ್ರು ಕ್ರಮರೇ ತೊಗೋಬೋದಲ್ಲ ಎ ಸಿ ಅವರು. ಮತ್ತು ಅವ್ರು ಕ್ರಮ ತೊಗೋತಾ ಇಲ್ಲ, ಸುಮ್ಮನೆ ನಮಗೆ ಇಲ್ಲ ನೀವು ಹಂಗೆ ಹೋರಾಟ ಇಂಥ ತಕೋರಿ ಅದನ್ನು ತಕೋರಿ ಅಂತೇಳಿ ನಮ್ಮನ್ನು ಹತ್ತಿಕ್ಕಾಕ್ತಾರೆ. ಈ ಹೋರಾಟ ಹತ್ತಿಕ್ಕಾಕ ಪ್ರಯತ್ನ ನಡೆದೈತಿ. ಇದರ ಅರ್ಥ ನಮ್ಮ ಮೇಲಾಧಿಕಾರಿ ಡಿ ಸಿ ಅವರು ಇಲ್ಲೇ ಯಾಕೆ ಬರಬೇಕಂತ ನಮ್ಮ ಆಗ್ರಹ ಐತಂದ್ರೆ ಇದು ಮೇನ್ ರೀಸನ್. ಅಂದ್ರೆ ಅವ್ರಿಗೆ ಕೆಳಗಿನ ಅಧಿಕಾರಿಗಳು ಇಲ್ಲಿ ಕನ್ಸರ್ನ್ ಅಥಾರಿಟಿಗೆ ಇವರು ಮಣಿತಾ ಇಲ್ಲ, ಇವ್ರು ಕಾರ್ಯನಿರ್ವಹಿಸ್ತಾ ಇಲ್ಲ. ಆದ ಕಾರಣ ನಾವು ಡಿ ಸಿ ಅವರನ್ನ ನೀವು ತಗೋರಿ, ಶಿಸ್ತಿನ ಕ್ರಮ ತೊಗೋಬೋದಲ್ಲ. ನಾವು ಇವರಿಗೆ ಸರ್ಕಾರ ಅಂದ್ರೆ ನಮ್ಮದು, ನಂತರ ಇವರು ನಮ್ಮಿಂದನೇ ಸರ್ಕಾರ. ಮತ್ತು ಇವ್ರು ಮಾಡ್ತಾ ಇದ್ದಾರೇನ ಅವ್ರು ನಮ್ಮ ಸೇವಕರು, ಏನು ಜನರ ಸೇವೆ ಮಾಡೋಕ್ಕಿದಾರೋ ಅಥವಾ ಜನಪ್ರತಿನಿಧಿಗಳ ಸೇವೆ ಮಾಡೋಕ್ಕಿದಾರೋ ಇವರ ಅಧಿಕಾರಿಗಳು, ಇದು ನಾವು ಸ್ಪಷ್ಟಪಡಿಸ್ಬೇಕು ಅವರು. ಯಾಕಂದ್ರೆ ಜನರ ಸೇವೆ ಮಾಡಾಕತ್ತಾರಂದ್ರೆ ಇದು ನಾವು ನೀರು ಕೊನೆ ಗ್ರಾಮ ಹೋಗ್ತಾ ಇಲ್ಲ, ಕಳೆದ 10 ವರ್ಷಗಳಿಂದ ಹೋಗ್ತಾ ಇಲ್ಲ. ನಾವು ಅವ್ರು ಹೊಲ್ದಾಗ ಕಾವಲಿ ತೆಗೆದು, ಯಾರು ತೆಗೆದ್ರು ಸರ್ಕಾರಿ ಗೋರ್ಮೆಂಟ್ ಕಾವಲಿ ತೋಡಿಸ್ತು. ನಮ್ಮ ಭೂಮಿಗಳು ಇಲ್ಲಿ ತನಕ ನೀರು ಹರ್ಸೋಕ್ಕಾಗಲಿಲ್ಲ ಇವ್ರಿಗೆ. ನಮಗೇನಾರು ಪರಿಹಾರ ಕೊಡ್ತಾರಣ್ಣ ನಮ್ಮ ಭೂಮಿ ಹಾಳು ಮಾಡಿದರು. ನಮಗೆ ಉದ್ದೇಶ ಏನಾಗಿತ್ತು ಇವ್ರದ್ದು?
ನೀರು ಹರಿಸಿ ರೈತರ ಸದೃಢ ಆಗಬೇಕು. ಭಾರತದಲ್ಲಿ ರೈತರೇ ದೇಶದ ಬೆನ್ನೆಲುಬು ಅನ್ನೋದು ಅವ್ರ ಬೆನ್ನೆಲುಬನ್ನು ಮುರಿಯುವಂಥ ಕೆಲಸ ಅಧಿಕಾರಿಗಳು ಮಾಡತ್ತಾರ. ಸರ್ಕಾರ ಸ್ಪಂದನೆ ಮಾಡಿ 44 ಕೋಟಿ ರೂಪಾಯಿ ಇದಕ್ಕೆ ಖರ್ಚು ಮಾಡಿದ್ದಾರೆ. ಈ ಲಿಫ್ಟ್ ಇದಕ್ಕೆ ಪ್ರೊಪಗಂಡಕ್ಕೆ ಇಟ್ಟು ಖರ್ಚು ಮಾಡಿ ಉದ್ದೇಶ ಏನು? ರೈತರಿಗೆ ಕೊನೆಯ ಗ್ರಾಮ ಥರ ನೀರು ಹರಿಬೇಕು, ರೈತರು ಸದೃಢ ಆಗಬೇಕು, ಅವ್ರಿಗೆ ಕುಡಿಯೋ ನೀರು, ಜಾನುವಾರುಗಳಿಗೆ ಮೇವು, ಆಹಾರ ಸಾಮಗ್ರಿ ಆಗಬೇಕಂತ ಒಂದು ಯೋಜನೆ ಐತಿ. ಇದನ್ನು ಯಾರಕ್ಕೆ ಇದು ಈ ರೀತಿ ತರಕ್ಕೆ ಕಾರಣ ಅಂದರೆ ಯಾರು? ಅಧಿಕಾರಿಗಳ ನಿರ್ಲಕ್ಷ್ಯ. ಈಗ 1.5 ವರ್ಷದಿಂದ ಮೋಟ್ರ್ ರಿಪೇರಿ ಕಳಿಸ್ಯಾರ ಇವ್ರು, 2 ಮೋಟ್ರ್ ಬೆಂಗಳೂರಿಗೆ ಅಂತ ಹೇಳ್ತಾರೆ ಅಧಿಕಾರಿಗಳು. ಇದು ಹೇಳಿದ ನಂತರ ಇವ್ರು ಮಾಡತ್ತಾರ ಏನ್ರಿ? ಮತ್ತು ಬರಲಿಲ್ಲ ಯಾಕದ 1.5 ವರ್ಷ ಆಯಿತು. ಆಗಸ್ಟ್ 2025ಕ್ಕೆ ಇವ್ರು ಮೋಟ್ರ್ ಕಳಿಸ್ಯಾರು. ಈಗ ಮೊನ್ನೆ ಒಂದು ನಮಗೆ ರಿಟರ್ನ್ದಾಗ ಕೊಟ್ಟಾರು ಏನಂತ ಹೇಳಿ, ಮಾರ್ಚ್ 2027ಕ್ಕೆ ಅವು 2 ಮೋಟ್ರ್ ಬರ್ತಾವಂತ ಹೇಳ್ತಾರೆ. ಇದು ವೈಜ್ಞಾನಿಕ ನಾವು ಹೇಳೋದಾ? ಅಥವಾ ಇವ್ರಿಗೇನು ಕಲಿತ ಇಂಜಿನಿಯರ್ ಆಗಿದಾರೋ, ಅಥವಾ ಏನು ಇವ್ರನ್ನ ಯಾರು ಓದಲ್ಲಿ ಇಂಜಿನಿಯರ್ ಚೇರ್ ಮ್ಯಾಗ ಕುಣಿಸ್ಯಾರೋ ನಮಗೆ ತಿಳಿತಾ ಇಲ್ಲ. ಯಾಕಂದ್ರೆ ಅವರು ನಮ್ಮ ರೈತರ ಮಕ್ಕಳೇ ಆಗಿರ್ಬೋದು. ಆದರೆ ಇವ್ರು ಸಾಲಿ ಕಲಿತು ಹೋಗಿ ಇಂಜಿನಿಯರ್ ಆಗಿದಾರೋ, ಅಥವಾ ಏನು ಇವ್ರು ನಮ್ಮಂಗೇನು ಈ ಅನಕ್ಷರಸ್ಥರದಾರೋ ಏನು ನಮಗೆ ತಿಳಿವತ್ತು ಇವರು. ಮತ್ತು ಇವ್ರಿಗೆ ಅನಕ್ಷರಸ್ತ್ರ ಆಗಿರಂದ್ರೆ ಕೆಲಸ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸರಳ ಮನೆಗೆ ಬರೋದು ಚಲೋ ಇವರು. ಮತ್ತೊಬ್ಬರಿಗೆ ಯಾರು ನಿಷ್ಠಾವಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋರು ಅಂಥವ್ರಿಗೆ ಸ್ಥಳ ತೆರವು ಮಾಡಿಕೊಡೋದು ಚಲೋ. ರೈತರಿಗೆ ಅನ್ಯಾಯ ಮಾಡೋದು ಬೇಡ. ರೈತರಿಗೆ ನಮ್ಮನ್ನು ಅಧೋಗತಿಗೆ ತರಬೇಡ್ರಿ. ನಮ್ಮ ನಿಜವಾಗಿಯೂ ಸರ್ಕಾರ ನಮ್ಮ ಬೆನ್ನೆಲ್ಲಿಗೆ ಐತಿ. ನೀವು ಅಧಿಕಾರಿಗಳು ಏನು ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳು ಇದನ್ನು ನಮ್ಮನ್ನು ಮೋಸ ಮಾಡತ್ತೀರಿ, ನೀವು ರೈತರಿಗೆ ವಂಚಿಸತ್ತೀರಿ. ಹಿಂಗಾಗಿ ನಾವು ಆ ರೈತರ ಆಹಾರ ಸಾಮಗ್ರಿಯನ್ನು ಉತ್ಪಾದನೆ ಮಾಡೋಕೆ ಹೋಗಿ ನಾವು ನಿಮ್ಗೆ ಅನ್ನ ನಾವು ಒಂದು ವೇಳೆ ನೀವು ಅನ್ನ ಬೆಳೆದು ನಾವು ಕೊಡಲಿಲ್ಲ ಅಂದ್ರೆ, ನಾವು ಗೋಧಿ ಆಗಲಿ ಜೋಳ ಆಗಲಿ ನಾವು ಬೆಳೆದು ಕೊಡಲಿಲ್ಲ ಅಂದ್ರೆ ನೀವು ತಿನ್ನೋರು ಏನಿದಿರಿ? ನಿಮಗೆ ಪಗಾರ ನಮ್ದೈತೆ ಅದು ಪಗಾರ. ನೀವೆಲ್ಲಾರು ಸರ್ಕಾರ ಕೊಡ್ತೈತೆ ಅಂದ್ರೂ ನಮ್ಮ ಟ್ಯಾಕ್ಸ್ ಅನ್ನ ಹೈಯೆಸ್ಟ್ ತೆರಿಗೆ ಕಟ್ಟೋರು ಭಾರತ ದೇಶದಾಗ ರೈತರ ಕಟ್ತಾರೆ ಹೊರತು ಯಾವ ಉದ್ಯಮಿಗಳು ಕಟ್ಟಂಗಿಲ್ಲ, ಯಾರೂ ಕಟ್ಟಂಗಿಲ್ಲ. ನಿಮ್ಮ ಕಲ್ಪನೆ ಇರ್ಬೋದು. ಈ ಶುಗರ್ ಇಂಡಸ್ಟ್ರಿ ಅದು ಇದು ನಾವು ಕಬ್ಬು ಬೆಳೆದು ಕೊಡಿಸ್ಲಿದ್ರೆ ಶುಗರ್ ಇಂಡಸ್ಟ್ರಿ ಏನು ಮಾಡ್ತೈತ್ರಿ? ಏನೂ ಮಾಡೋಕ್ಕಾಗಂಗಿಲ್ಲ. ಹೀಗಾಗಿ ನಮ್ಮ ತೆರಿಗೆಯಿಂದನೇ ನಿಮ್ಮ ಪಗಾರ ಆಗ್ತೈತಿ. ನೀವೇ ರೊಕ್ಕನ ತಿನ್ನೋಕ್ಕಾಗಂಗಿಲ್ಲ. ನಾವು ಬೆಳೆದಂಥ ಧಾನ್ಯನ ನಿಮಗೆ ಬೇಕು, ನಮಗೆ ನೀರು ಹಾಕಿ ಕೊಡೋಕೆ ತಯಾರಿಲ್ಲ ನೀವು ಅಧಿಕಾರಿಗಳು. ಸರ್ಕಾರ ನಿಮಗೆ ಅನುದಾನ ಕೊಟ್ಟೈತಿ. ಈಗ ಮಾಡಿ ತ್ವರಿತವಾಗಿ ಮೋಟ್ರ್ ರಿಪೇರಿ ಮಾಡೋಕೆ ರಾಮಲಿಂಗಾರೆಡ್ಡಿ ಅವರು ನೀರಾವರಿ ಖಾತೆ ಸಚಿವರಿದ್ದಾಗ ಅವ್ರು ನಿಮಗೆ ರಿಲೀಸ್ ಮಾಡಿದ್ದಾರೆ. ಈಗ ಚಲುವರಾಯಸ್ವಾಮಿ ಅವರು ಬಂದಾರ. ಈಗ ಬಂದ ನಂತರ ಈಗ 28 ದಿನ ಆಯ್ತು ಇವತ್ತಿಗೆ. ನಿಮಗೆ ಹೋದ ತಿಂಗಳು 27ನೇ ತಾರೀಕು ನಿಮಗೆ ಆದೇಶ ಬಂದೈತಿ, ನಾವು ಸ್ಪಾಟ್ ರಿಲೀಸ್ ಅಂತೇಳಿ. ನಿಮಗೆ ಬಂದ ನಂತರ 30 ತಾರೀಕು ಅಥವಾ 1ನೇ ತಾರೀಕು ನಿಮ್ಗೆ ಕ್ಯಾಶ್ ಸಿಕ್ಕಪ್ಪ ನಿಮ್ಮ ಅಕೌಂಟ್ ನೀರಾವರಿ ಇಲಾಖೆ ಸಂಬಂಧಪಟ್ಟ ಇಲಾಖೆಗೆ ಬಂದೈತಿ. ಬಂದ ನಂತರ ನೀವು ಇವತ್ತು 22 ತಾರೀಕು ನಿಮ್ಮ ಕೆಲಸ ಯಾಕೆ ಮಾಡಲಿಲ್ಲ? ಇನ್ನೂ ಎಸ್ಟಿಮೇಟ್ ಮಾಡೋದ್ರಾಗಿದ್ದೀರಿ. ನಮ್ಮ AW ಅವರು ನೀವು ಕಣ್ಣು ಮುಚ್ಕೊಂಡು ಕುಂಡ್ಬೇಡ್ರಿ. ಯಾಕಂದ್ರೆ ನೀನು ಭಾಳ ಸುಳ್ಳು ಹೇಳಿದಿ. ಡಿಸೆಂಬರ್ 4 ಚಿಕ್ಕೋಡಿ ಸರ್ಕಲ್ದಾಗ, ಬಸವೇಶ್ವರ ಸರ್ಕಲ್ದಾಗ ನಡೆದಂಥ ನಮ್ಮ ಹೋರಾಟದಾಗ ನೀವು AC ಅವ್ರ ಸಮಕ್ಷಮ, ಚಿಕ್ಕೋಡಿ AC ಅವರಾದಂಥ ಸಂಪಗಾಯ ಅವ್ರ ಸಮಕ್ಷಮದಾಗ ನೀವು ಏನು ಹೇಳಿರಿ ಪೇಡ್ನೇಕರ್ ಸರ್? ಇವ್ರು ನೀವು ಡಬ್ಲ್ಯೂ ನಿಮ್ಮ ಸ್ಥಾನದಾಗಿದ್ದೀರಿ. ನೀವು ಅವತ್ತು ಏನು ಹೇಳಿರಿ? ಬರೋ ಜೂನ್ದೊಳಗೆ ಎಲ್ಲ 4 ಮೋಟ್ರ್ ನಾವು ಸುಸ್ಥಿತಿಯಾಗಿ ಇಡ್ತೇವೆ, ನಿಮ್ಗೆ ಕೊನೆ ಗ್ರಾಮ ತನಕ ನೀರು ಹರಿಸ್ತೇವೆ. ಇದನ್ನು ಹೇಳಿರಿಲ್ಲೋ? ನಿಮ್ಮ ಆತ್ಮಸಾಕ್ಷಿಯಾಗಿ ಹೇಳ್ರಿ. ನೀವು ಹೇಳಿದ್ರಿ ಅಂದ್ರೆ ಅದನ್ನ ಯಾಕೆ ಕಾರ್ಯನಿರ್ವಹಣೆ ಮಾಡಲಿಲ್ಲ? ಇವತ್ತು ಯಾಕೆ 4 ಮೋಟ್ರ್ ಇನ್ನೂ ರಿಪೇರಿಯಾಗಿ ಬರಲಿಲ್ಲ? ಇದಕ್ಕೂ ನಮಗೆ ಸ್ಪಷ್ಟನೆ ಬೇಕಲ್ಲ. ನಾವು ರೈತರಂದ್ರೆ ಏನು ನೀವು ತಿಳಿದಿರ್ಬೇಕು. ದೇಶಕ್ಕೆ ಅನ್ನ ಹಾಕೋಂಥವ್ರು ಅದೇರು ನಾವು. ನೀವು ಡ್ಯೂಟಿ ಮಾಡುವಂಗಾಯ್ತು, ಕರೆಕ್ಟ್ ಮಾಡಿರಿ. ಇಲ್ಲಾಂದ್ರೆ ರಿಸೈನ್ ಮಾಡಿ ನಿಮ್ಮ ಮನೆಗೆ ಹೋಗ್ರಿ. ನೀವು ಬೇರೆದವ್ರು AW ಆಗಿ ಬರಲಿ, ಡಬ್ಲ್ಯೂ ಆಗಿ ಬರಲಿ, ಬೇಡ SC ಆಗಿ ಬರಲಿ, ಬೇಡ AE ಆಗಿ ಬರಲಿ. ಅಲ್ಲ ನೀವೀಗ ಏನಾರು ಮಾಡುವಾರ ನಾವು ಹೋಗಿ ಮನ್ಯಾಗ ಕುಂಡಿಸ್ತಾನು ಮಗಳ ಅಲ್ರಿ. ನಾ ಉಪವಾಸ ಎಷ್ಟು ದಿನ ಆಗಿದ್ದೀರಿ ನೀವು? 8 ದಿನ ಆದ್ರಿ ಇಲ್ಲೇ ಕೂತುದು. ಅವ್ರಿಗೆ ಯಾಕೆ ಬಂದತ್ರಿ? ತಿನ್ನೋದಾರ ಕೆಣಿಮೆ ಅದಾರ, ಅವ್ರಿಗೆ ಯಾಕೆ ಬರ್ತೈತಿ? ನಾವು ದುಡ್ಡು ಕೊಟ್ಟಾಗತ್ತಿತ್ತಾರು. ನಾವು ಹೊಲ್ದಾನ ಮಾಡಿಕೊಡೋದಕ್ಕೆ ಅವ್ರು ತಿಂತಾರೇನ? ಅವ್ರಿಗೆ ಮತ್ತು ಅವ್ರ ತಾಯಿ ತಂಗಿ ಇದ್ರೆ ಮಕ್ಕಳ ಮರಿ ಇದ್ರೆ ಹಿಂಗೆ ಮಾತಾಡ್ತಿರ್ಕಿಲ್ರಿ. ಹಿಂಗೆ ಗಪ್ ಕಣ್ಣು ಮೇಲೆ ಕೌಜಿ ಹೇಳ್ಕೊಂಡು ಕುಂಡಿರ್ತಿರ್ಕಿಲ್ಲ ಅವ್ರು. 1 ದಿನ 2 ದಿನ ಬರ್ತಾರೆ ಬೇಡ, ಮಕ್ಕಳು ಹೋಗ್ತಾರೆ ಬೇಡ ಅಂತೇಳಿ ಅಂತಿದ್ದಾರೆ ಅವ್ರು. ನಾವು ಒಟ್ಟ ಹೋಗಂಗಿಲ್ಲ. ಏನು ಆಕೈತಿ ಅನ್ಬೇಕಾರೆ ಅವ್ರಾರು ತೋರ್ಲಿಬೇಕಾರೆ ನಾವಾರು ತೋರ್ಲಿ. ಅವ್ರು ರೈತರ ಮಕ್ಕಳು ಇದು ಹಿರಣ್ಯಕೇಶಿ ನದಿ ಮೂಲ ನೀರನ್ನ 90 ದಿವಸ ಬಿಡ್ಬೇಕ್ರಿ ನಮ್ಗೆ ಹಾಸಾಕ ಮಳೆಗಾಲ ಸಮಯದಾಗ. ಈಗ ಕುಡಿಯೋ ನೀರಿಗೆ ಯಾಕೆ ಹಾಕ್ತಾರೆ ಇವ್ರ? ಈ ಸಮಯದಾಗ ಯಾಕೆ ಕುಡಿಯೋ ನೀರಿಗೆ ಹಾಕ್ತಾರೆ ಇವ್ರ ಅಧಿಕಾರಿಗಳ? ದೇವ್ರ ನೀರು ಕೊಡಿದ, ಸರ್ಕಾರದವ್ರು ಮೋಟ್ರ್ ಕೊಟ್ಟಿದಾರು. ಈಗ ನೋಡ್ರಿ 20 ವರ್ಷದಿಂದ 40ರಿಂದ 50 ಕೋಟಿ ಬಜೆಟ್ ಆಗಿದ್ರಿ. ಇವತ್ತಿನ ವಾತಾವರಣದಾಗ 300 ಕೋಟಿ ರೂಪಾಯಿ 400 ಕೋಟಿ ರೂಪಾಯಿ ಬೇಕ್ರಿ ಕಾವಲಿ ಮಾಡ್ಬೇಕಾರೆ. ಮತ್ತೆ ಇವ್ರು ಯಾಕೆ ಮೋಸ ಮಾಡದಾರ ಅಧಿಕಾರಿಗಳು? ನಾವು ಇಲ್ಲಿಸ್ ಮಠ ನೀವು ನೋಡಿ ಮೊದಲಿನ ದಿವಸದಿಂದ ಇಲ್ಲಿಸ್ ಮಠ ಒಂದ ಐತ್ರಿ. ನಾವು ಏನು ಮನವಿ ಕೊಡಿದೇವ್ರಲ್ಲ, ಜಿಲ್ಲಾಧಿಕಾರಿ ಅವರಲ್ಲಿ RC ಅವರಾಗ್ಲಿ, ಅವ್ರು ಏನು ಹೇಳ್ತಾರೋ ನಮ್ಗೆ ಸಂಬಂಧ ಇಲ್ಲ ಅನ್ನೋ ಒಂದು ಮಾತು ನಮ್ಮ ರೈತರು ಹೋದಾಗ ಹೇಳಿದ್ರು. ಇದು ಏನು ಆದೇಶದಾಗ ಅವ್ರ ಇಬ್ರು ಹೆಸರು ಇದಾವೋ ಇಲ್ಲೋ, ಗೌರ್ಮೆಂಟ್ ಆದೇಶ ಐತ್ರಿ. ಇಲ್ಲಿ ಅವ್ರಿಬ್ರು ಅಧಿಕಾರಿಗಳು ಹೆಸರು ಇದಾವ. ಸ್ಪಂದನೆ ಮಾಡಿದ್ರೆ ಏನ್ ಮಾಡ್ತೀರಂತ ನೋಡ್ರಿ, ಅವ್ರು ಸ್ಪಂದನೆ ಮಾಡಬೇಕ್ರಲ್ಲ, ಮಾಡೋದಿಲ್ಲ ಯಾಕ್ರಿ? ಬಟ್ ಇಲ್ಲಿವರೆಗೆ ಯಾಕೆ ಬಂದಿಲ್ಲ ಅಂತ ಅವರು? ಇಲ್ಲಿವರೆಗೆ ಯಾಕೆ ಬಂದಿಲ್ಲ ಅಂದ್ರೆ ನೀವು ಅವ್ರಿಗೆ ಕೇಳಬಹುದ್ರಿ ಅವ್ರನ್ನ. ಈಗ ನಾವು ನೋಡ್ರಿ, ನಾವು ಈಗ ಮಾಧ್ಯಮ ಮುಖಾಂತರ ಕೇಳಿ ಬಿಟ್ಟೇವ್ರಿ. ನೀವು ಡೈರೆಕ್ಟ್ ಆಗಿ ಮಾಧ್ಯಮದವ್ರು ಹೋಗಿ ಅದನ್ನ ಪ್ರಶ್ನೆ ಮಾಡ್ಬೇಕ್ರಿ ನೀವು ಅವ್ರಿಗೆ. If you like this video,
ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ N24 ಕನ್ನಡ ನ್ಯೂಸ್ ಟಿವಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.